ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೆಪಿಸಿಸಿಯ ಅಧ್ಯಕ್ಷರಾಗಿ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರ ನೇಮಕ ಆಗುತ್ತೆ ಪಕ್ಕಾ ಅನ್ನುವಂಥ ಒಂದಿಷ್ಟು ವಿಚಾರಗಳು ಚರ್ಚೆ ಆಗ್ತಿದೆ. ಆದರೆ ಈ ನಡುವೆ ಕೆಪಿಸಿಸಿ ಪಟ್ಟದ ಜೊತೆಯಲ್ಲಿ ನನಗೆ ಸಚಿವ ಸ್ಥಾನವೂ ಬೇಕು ಅಂತ ಪಟ್ಟಿಡ್ತಿದ್ದಾರಂತೆ. ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು ಹೌದು, ಒಳ್ಳೊಳ್ಳೆ ಖಾತೆನೂ ಕೊಟ್ಟಿದ್ದೀರಿ, ನನಗೂ ಬೇಕೆನ್ನುವಂಥ ಪಟ್ಟನ್ನ ಹಿಡಿದಿದ್ದಾರಂತೆ. ಇದೇ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ವಿರುದ್ಧ 37 ಶಾಸಕರ ಸಹಿ ಸಂಗ್ರಹ ಮಾಡಿದ್ದಾರೆ ಎನ್ನುವುದು ಕಾಂಗ್ರೆಸ್ ಮನೆಯೊಳಗೆ ಸದ್ದು ಮಾಡ್ತಿದೆ. ಆದರೆ ಇದು ಯಾವುದೂ ಇಲ್ಲ, ಹೀಗೆ ಮಾಡಿಲ್ಲ, ಇದಾಗೇ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಮಾತನ್ನ ಆಲಿಸೋಣ. ಚರ್ಚೆ ನಡೆದಿದೆ. ಅದು ಸಿಎಂ ಅವ್ರಿಗೆ ಹೇಳಿದೀವಿ, ಡಿ.ಸಿ.ಎಂ ಅವ್ರಿಗೆ. ಅವ್ರು ಅಂತಿಮವಾಗಿ ಇವತ್ತು ಮಾತಾಡ್ಕೊಂಡು ಬರ್ತು ಅಂತ ಹೇಳಿದಾರೆ. ಅವ್ರೇನು ಮಧ್ಯಾಹ್ನ ಬರ್ತಾರೆ, ವಾಪಸ್ ಬಂದ್ಮೇಲೆ ಕೇಳೋಣ ಏನೇನು ಡಿಸ್ಕಷನ್ ಆಗಿದೆ. ನಿಮ್ಮ ಅಪೇಕ್ಷೆ ಇರೋದು ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಕೊಡ್ಲಿ ಅಂತನಾ? ಹೆಂಗೆ ಸರ್? ಇಲ್ಲ ಅದನ್ನ ಡಿ.ಸಿ.ಎಂ ಸಿಎಂ ಅವ್ರೇ ನಿರ್ಧಾರ ಮಾಡ್ಬೇಕು ಯಾವ ರೀತಿ ಇರ್ಬೇಕಂತ. ಸೊ ಅವ್ರ ಮೇಲೆ ನಾವು ಒಪ್ಸಿದೀವಿ ಯಾವ ರೀತಿ ಇರ್ಬೇಕಂತ. ನೀವೇ ಮಾತಾಡ್ಕೊಳ್ಳಿ ಹೈಕಮಾಂಡ್ ಜೊತೆ. ಸೊ ಅವ್ರ ಮಧ್ಯಾಹ್ನ ಬಂದು ಹೇಳಿದ್ಮೇಲೆ ನೋಡೋಣ ಏನ್ ಹೇಳ್ತಾರೆ ಮುಂದೆ. ಮೊನ್ನೆ ಹೇಳಿದ್ವಿ, ಅವ್ರಿಗೆ ಹೇಳಿದೀವಿ ಇದ್ರ ಬಗ್ಗೆ ಮಾತಾಡ್ಕೊಂಡು ಬನ್ನಿ ಅಂತ, ಅಧ್ಯಕ್ಷಗೂ ಹೇಳಿದೀವಿ. ಸೊ ಬಂದ್ಮೇಲೆ ಮಧ್ಯಾಹ್ನ ಮಾತಾಡ್ತೀನಿ, ಅವ್ರು ಏನ್ ಹೇಳಿದಾರೆ ಗೊತ್ತಿಲ್ಲ ನನಗೆ. ಜಾರಕಿಹೊಳಿ ಅವರು ಅಧ್ಯಕ್ಷರಾಗ್ತಾರೆ ಅಂದಾಗ ನೆನಪಾಗೋದು ಮೊದಲಿಗೆ ಸರ್, ಕೆಲ ತಿಂಗಳ ಹಿಂದೆ ಅಷ್ಟೇ ಯತೀಂದ್ರ ಅವರೇ ಒಂದು ಬಹಿರಂಗ ವೇದಿಕೆಯಲ್ಲಿ ಹೇಳಿದ್ರು, ನಮ್ಮ ತಂದೆ ಸಂಧ್ಯಾ ಕಾಲದಲ್ಲಿದ್ದಾರೆ ರಾಜಕೀಯದಲ್ಲಿ, ಅವ್ರು ಆದ್ಮೇಲೆ ಅದನ್ನ ಮುನ್ನಡೆಸ್ಕೊಂಡು ಬರುವಂತ ಸಾಮರ್ಥ್ಯ ನಾಯಕ. ಆದ್ರೆ ಸಿದ್ದರಾಮಯ್ಯನವರು ದಿಢೀರಂತ ರಾಜೀನಾಮೆ ಕೊಟ್ಟರು, ಸತೀಶ್ ಜಾರಕಿಹೊಳಿ ಕಾಣಿಸ್ಕೊಳ್ತಿಲ್ಲ. ಬಟ್ ಈ ಬೆಳವಣಿಗೆ ಆಗ್ತಿದೆ ಈಗ. ಸತೀಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಸಿದ್ದರಾಮಯ್ಯ ಅವರಿಂದ ಒಂದಷ್ಟು ಅಂತರ ಕಾಪಾಡಿಕೊಂಡ್ರು ಅನ್ನುವಂಥದ್ದು ಸುಮಾರು ಜನಕ್ಕೆ ಅನುಮಾನ. ಹೌದು. ಹಾಗಾದರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇವ್ರು ಹೋಗಿರೋದಕ್ಕೂ ಒಂದಷ್ಟು ಜನ ಊಹಾಪೋಹದೊಂದಿಗೆ ಹೇಳ್ತಾ ಇರುವಂಥ ಯತೀಂದ್ರ ಮತ್ತು ಸತೀಶ್ ಜಾರಕಿಹೊಳಿಗೂ ಎಲ್ಲೋ ಒಂದು ಕಡೆ ಹೊಯ್ದಾಟ ಆಗಿತ್ತು, ಅಲ್ಲೊಂದು ಸಣ್ಣ ಕಿರಿಕ್ ನಡೀತು. ಅದಾದ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಆ ಅವಮಾನ ಅಥವಾ ಅಪಮಾನದೊಂದಿಗೆ ಎದ್ದು ಹೋಗಿ ಕೂತ್ಕೊಂಡಿದ್ದೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ. ಅದಾದ ನಂತರದಲ್ಲಿ ಈ ಒಂದೂವರೆ ತಿಂಗಳಲ್ಲಾಗಿರುವಂಥ ಬೆಳವಣಿಗೆ ಇದು ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾ ಇದ್ದಾರೆ. ಯಾವಾಗ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅಂದರೆ ಸಿದ್ದರಾಮಯ್ಯ ಅವರ ಜೊತೆಗೆ ಬೆಂಗಾವಲಾಗಿದ್ದಂಗಿದ್ರು, ಪೂರ್ತಿ ಬೆನ್ನೆಲುಬಾಗೆ ಇದ್ರು, ಅದು ಅಷ್ಟು ಈಸಿಯಾಗಿ ಬಿಟ್ಕೊಡುವಂಥದ್ದಲ್ಲ. ಇವತ್ತು 37 ಜನರ ಶಾಸಕರ ಸಹಿಯನ್ನು ಹಾಕ್ಕೊಂಡು ಹೋಗಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಅನುಮಾನ ವ್ಯಕ್ತ ಆಗ್ತಾ ಇದೆ. ಅಂತಂದರೆ ಯಾವ ಕಾಲಕ್ಕೂ ಆಗ್ತಿರ್ಲಿಲ್ಲ ಇದು. ಹೌದು. ಈಗ ಜಾರ್ಜ್ ಆಗಲಿ ಸತೀಶ್ ಜಾರಕಿಹೊಳಿ ಆಗಲಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅನ್ನೋದು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆದರೆ ಜಾರ್ಜ್ ಅವರು ಯತೀಂದ್ರ ಅವರ ನಡೆಗೆ ಬೇಸತ್ತು ರಾಜೀನಾಮೆ ಕೊಟ್ಟರು ಅನ್ನುವಂಥದ್ದನ್ನು ಕೇಳಿದ್ವಿ. ಹೌದು. ಸೊ ಹಾಗಾಗಿ ಇದು ಇಲ್ಲ ಅನ್ನುವಂಥದ್ದು ತಳ್ಳಿ ಹಾಕುವಂತ ಇಲ್ಲ ಪೂರ್ತಿ ಪ್ರಮಾಣದಲ್ಲಿ. ಯಾಕಂದ್ರೆ ಜಾರ್ಜ್ ನಮ್ಮ ಕಣ್ಣು ಮುಂದೆನೆ ಒಂದಷ್ಟು ನಡವಳಿಕೆಗಳನ್ನು ನೋಡಿದ್ವಿ. ಅದಾದ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಡಿ ಕೆ ಶಿವಕುಮಾರ್ ಮನೆ ಹತ್ರನೂ ನೋಡಿದ್ವಿ. ಆಪ್ತರೇ ಹೇಳುವಂತೆ ಸತೀಶ್ ಜಾರಕಿಹೊಳಿ ಅವರು ಮತ್ತು ಅವರ ಪಟಾಲಮ್ಮು ಡಿ ಕೆ ಶಿವಕುಮಾರ್ ಅವರ ಪಟಾಲಮ್ಮು ಎಲ್ಲ ಒಂದು ಕಡೆ ವೇದಿಕೆ, ಒಂದು ಕಡೆ ಎಲ್ಲೋ ಒಂದು ಕಡೆ ಅಜ್ಞಾತ ಸ್ಥಳದಲ್ಲಿ ಭೇಟಿಯಾಗಿದ್ದು ಮಾತುಕತೆ ಮುಗಿಸ್ಕೊಂಡಿದ್ರ ಬಗ್ಗೆನೂ ಚರ್ಚೆ ಆಯಿತು. ಈಗ 37 ಜನ ಶಾಸಕರು ಸಹಿ ಹಾಕೊಂಡಿರುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ. ತನ್ನ ಪವರ್ಗೋಸ್ಕರ ಒಂದಷ್ಟು ಅವಕಾಶಗಳನ್ನು ಹುಡುಕಿ ಸತೀಶ್ ಜಾರಕಿಹೊಳಿ ಹೊರಟಿದ್ದು ಇದ್ದು ಕೂಡ ಈ ವಾಸನೆ ಬರ್ತಾ ಇರ್ಬೋದು, ಇಲ್ಲಿ ಬೆಂಕಿ ಕಿಡಿ ಇಲ್ಲದೆ ಏನೂ ಆಗ್ತಿರಲ್ಲ. ಇವತ್ತು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್. ಅಂತಂದ್ರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರಲ್ಲ ಅಂತ ಕೇಳಿದಾಗ ರಾಜಕೀಯದಲ್ಲಿ ಇದು ಸಹಜ, ಹೊಸಬ್ರು ಬರ್ತಾರೆ ಹಳಬ್ರು ಹಿಂಗ್ ಹೋಗ್ತಾರೆ ಅಂತ. ಅಂದ್ರೆ ಮೊದಲು ಅವ್ರಿಗೆ ಈ ಸುದ್ದಿ ಅರಗಿಸ್ಕೊಳಕ್ ಆಗ್ತಿರ್ಲಿಲ್ಲ, ಈಗ ಈಸಿಯಾಗಿ ತಗೊಂಡಿದ್ದಾರೆ. ನೀವು ಎಲ್ಲವನ್ನೂ ಸ್ವೀಕಾರ ಮನೋಭಾವದಿಂದ ತಗೋಬೇಕು ಅನ್ನುವಂಥ ನಿಟ್ಟಲ್ಲಿ ನೋಡೋದಾದ್ರೆ ಸತೀಶ್ ಜಾರಕಿಹೊಳಿ ಅವರು ಅರಗಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಒಳಗಡೆಯ ವಿಚಾರ ಬೇರೆ ಇರುತ್ತೆ. ಹೌದು. ಮೊದಲಿದ್ದ ಸತೀಶ್ ಜಾರಕಿಹೊಳಿಯ ಸಂಬಂಧ ಸಿದ್ದರಾಮಯ್ಯ ಅವರ ಜೊತೆಗೆ ಇಲ್ಲದೇ ಇರೋದಕ್ಕೆ ಯತೀಂದ್ರ ಏನಾದರೂ ಕಾರಣ ಆದ್ರ, ಅತಿಯಾದ ಪುತ್ರ ವ್ಯಾಮೋಹ ಸಿದ್ದರಾಮಯ್ಯ ಅವರಿಂದ ಕೆಲವರನ್ನ ದೂರ ಮಾಡ್ತಾ, ಅತಿಯಾದ ಪುತ್ರ ವ್ಯಾಮೋಹ. ಇವತ್ತು ಸತೀಶ್ ಜಾರಕಿಹೊಳಿ ಅವರು ಇರಲಿಲ್ಲ, ಯಾರೂ ಇರಲಿಲ್ಲ, ಯತೀಂದ್ರನ ಹೊತ್ಕೊಂಡು ದೆಹಲಿಗೆ ಹೊರಟಿದ್ರು. ನೀವು ಇದನ್ನೆಲ್ಲ ಗಮನಿಸ್ಬೋದು. ಹೌದು. ಕೊನೆಗಾಲದಲ್ಲಿ ಮಗನ ಜೊತೆ ಜಾಸ್ತಿಯಾಗಿ ನಿಂತುಕೊಂಡಿದ್ದು ಕೂಡ ಇವರಿಗೆ ಮುಳುವಾಗಿರಬಹುದು. ಇನ್ನೊಂದು ಸೂಪರ್ ಸಿಎಂ ಅನ್ನುವಂತೆ ಯತೀಂದ್ರ ವರ್ತಿಸಿದ್ದು ಕೂಡ ಅಪ್ಪನಿಗೆ ಗೊತ್ತಿಲ್ಲದೆ ಒಂದಷ್ಟು ಕಾರ್ಯಾಚರಣೆ ಮಾಡಿದರೆ ಎನ್ನುತ್ತಾ ಇದ್ದಾರಲ್ಲ, ಅದು ಕೂಡ ಕೆಲವರಿಗೆ ಮುಳುವಾಗ್ತಾ ಇರಬಹುದು. ಇಂಧನ ಇಲಾಖೆಯಲ್ಲಿ ಕೈ ಆಡಿಸೋದು, ಈ ಕಡೆ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಕೊನೆಗೆ ಬೇರೆ ಲೆಕ್ಕಾಚಾರಕ್ಕೆ ಬರೋದು. ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಬರೋದಕ್ಕಾಗೋದಿಲ್ಲ, ಯಾಕಂದ್ರೆ ಅವರು ಸಿದ್ದರಾಮಯ್ಯ ಅವರಿಗೆ ಬಿಡೋದಿಲ್ಲ ಅನ್ನೋ ಕಾನ್ಸೆಪ್ಟ್ ಇತ್ತು.
ಹಂಗಾಗಿ ಆ ಕಡೆ ಬಂದಿದ್ದಂಗಿಲ್ಲ. ಸತೀಶ್ ಜಾರಕಿಹೊಳಿ ಅವ್ರ ಹತ್ರಕ್ಕೂ ಹೋಗಿದ್ದಾರೆ, ಜಾರ್ಜ್ ಅವ್ರ ಹತ್ರಕ್ಕೂ ಹೋಗಿದ್ದಾರೆ. ಎಲ್ಲ ಒಂದು ಇರುಸು ಮುರುಸಾಗಿತ್ತು. ಅದೆಲ್ಲದಕ್ಕೂ ಒಂದು ಕಾಲ ಬಂದು ಇವತ್ತು ಅಪ್ಪ ಇಳಿದು ಹೋಗಿದ್ದಾರೆ, ಮಗನ್ನ ಮುನ್ನೆಲೆಗೆ ತರೋದಕ್ಕೂ ಓಡಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ತನಗೇನು ಬೇಕೋ ಅದನ್ನ ಮಾಡ್ಕೊಳ್ಳೋದ್ರಲ್ಲಿ ನಿರತರಾಗಿದ್ದಾರೆ. ಇಲ್ಲೆಲ್ಲೋ ಒಂದು ಕಡೆ ಹೋಗೋದಾದ್ರೆ ನಿಮಗೆ ಸತೀಶ್ ಜಾರಕಿಹೊಳಿ ಅವರು ಒಂದು ಜಾಣ ನಡೆಯನ್ನ ತಗೊಂಡ್ರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.